ನಮಸ್ಕಾರ. ನವರಾತ್ರಿಯ 9 ದಿನಗಳ ನಮ್ಮ ಆಧ್ಯಾತ್ಮಿಕ ಪಯಣದ ಕೊನೆಯ ನಿಲ್ದಾಣಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಆ ಪರಿಪೂರ್ಣತೆಯನ್ನೇ ಸಾಕಾರಗೊಳಿಸಿದ ದೈವಿಕ ಜ್ಞಾನದ ರೂಪವಾದ ಸಿದ್ಧಿದಾತ್ರಿ ದೇವಿಯ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ ಬನ್ನಿ. 9. ಈ ಸಂಖ್ಯೆ ಕೇಳಿದ ತಕ್ಷಣ ಏನನ್ಸುತ್ತೆ? ಇದು ಕೇವಲ ಒಂದು ನಂಬರ್ ಅಷ್ಟೇ ಅಲ್ಲ, ಇದೊಂದು ಚಕ್ರದ ಪೂರ್ಣತೆ, ಒಂದು ಪ್ರಯಾಣದ ಸಮಾಪ್ತಿ. 9 ದಿನಗಳ ಕಾಲ ನಾವು ಮಾಡಿದ ಪ್ರತಿಯೊಂದು ಸಾಧನೆಯ ಅಂತಿಮ ಗಮ್ಯವನ್ನ ಇದು ಸೂಚಿಸುತ್ತೆ. ನಮ್ಮೆಲ್ಲರ ಪ್ರಯತ್ನದ ಪರಾಕಾಷ್ಠೆನೇ ಈ 9ನೇ ದಿನ. ಹಾಗಾದ್ರೆ ಇಷ್ಟೆಲ್ಲ ಮಹತ್ವ ಇರೋ ಈ ದಿನದ ದೇವತೆ ಯಾರು? ಬೇರೆ ಯಾರೂ ಅಲ್ಲ, ಅವಳೇ ಮಾ ಸಿದ್ಧಿದಾತ್ರಿ. ಆಧ್ಯಾತ್ಮಿಕ ಸಾಧನೆಯ ಅಂತ್ಯದಲ್ಲಿ ಸಿಗುವ ಆ ಅಂತಿಮ ಸಿದ್ಧಿ ಇದೆಯಲ್ಲ, ಅದರ ಪ್ರತೀಕವೇ ಈ ತಾಯಿ. ಬನ್ನಿ, ಆಕೆಯ ಮಹತ್ವವನ್ನು ಇನ್ನಷ್ಟು ಹತ್ತಿರದಿಂದ ನೋಡೋಣ. ನೋಡಿ, ಯಾವುದೇ ದೇವಿಯ ಶಕ್ತಿಯನ್ನ ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಅವರ ಹೆಸರಿನ ಅರ್ಥವನ್ನ ನಾವು ಗ್ರಹಿಸಬೇಕು ಅಲ್ವಾ? ಯಾಕಂದ್ರೆ ಅವಳ ಹೆಸರೇ ಅವಳ ಸಂಪೂರ್ಣ ಶಕ್ತಿಯ ಕನ್ನಡಿ ಇದ್ದಾಗೆ. ಬನ್ನಿ, ಆ ಹೆಸರನ್ನ ಒಡೆದು ನೋಡೋಣ. ಸಿದ್ಧಿ ಅಂದ್ರೆ ಅಲೌಕಿಕ ಶಕ್ತಿಗಳು ಅಥವಾ ಆಧ್ಯಾತ್ಮಿಕ ಪರಿಪೂರ್ಣತೆ. ಧಾತ್ರಿ ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಕೊಡುವಳು. ಹಾಗಾದ್ರೆ ಸಿದ್ಧಿದಾತ್ರಿ ಅಂದ್ರೆ ಯಾರು? ಸಿದ್ಧಿಗಳನ್ನ ಕೊಡುವಳು. ಆದರೆ ಇಲ್ಲೊಂದು ತುಂಬ ಮುಖ್ಯವಾದ ವಿಷಯ ಇದೆ. ಆಕೆ ಬರೀ ವರಗಳನ್ನೆಲ್ಲ, ಪರಿಪೂರ್ಣತೆಯನ್ನೇ ಅನುಗ್ರಹಿಸ್ತಾಳೆ. ಇದೇ ಅವಳ ವಿಶೇಷತೆ. ಸರಿ, ಹೆಸರಿನ ಅರ್ಥ ಗೊತ್ತಾಯ್ತು. ಈಗ ಆಕೆಯ ಅಪಾರ ಶಕ್ತಿಗೆ ಸಾಕ್ಷಿಯಾಗಿರೋ ಒಂದು ಅದ್ಭುತ ಪೌರಾಣಿಕ ಕಥೆ ಕೇಳೋಣ ಬನ್ನಿ. ಇದು ಸುಮ್ಮನೆ ಒಂದು ದೇವಿಯ ಕಥೆ ಅಲ್ಲ, ಇದು ಇಡೀ ಬ್ರಹ್ಮಾಂಡದ ಬ್ಯಾಲೆನ್ಸ್ ಅಂದ್ರೆ ಸಮತೋಲನದ ಕಥೆ. ಇಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಆಕೆ ಬರೀ ಮನುಷ್ಯರಿಗೆ ಮಾತ್ರ ಸಿದ್ಧಿ ಕೊಡ್ತಾಳೆ ಅಂತ ತಿಳ್ಕೊಬೇಡಿ. ದೇವಾನುದೇವತೆಗಳಿಗೆ, ಮಹಾನ್ ಋಷಿಮುನಿಗಳಿಗೂ ಶಕ್ತಿಯ ಮೂಲ ಆಕೆ. ಅಂದ್ರೆ ಯೋಚನೆ ಮಾಡಿ, ಅವಳ ಸ್ಥಾನಮಾನ ಎಂಥದ್ದು ಅಂತ. ಕಥೆ ಇಲ್ಲಿಗೆ ಮುಗಿಯಲ್ಲ, ಇನ್ನೂ ಆಳಕ್ಕೆ ಹೋಗುತ್ತೆ. ಸಾಕ್ಷಾತ್ ಮಹಾದೇವನಿಗೆ ಸಿದ್ಧಿಗಳನ್ನ ಕರುಣಿಸಿ ಅವನ ದೇಹದ ಅರ್ಧಭಾಗವಾಗಿಯೇ ನೆಲೆಸಿದವಳು ಈ ಸಿದ್ಧಿದಾತ್ರಿ. ಹೌದು, ಆಗಲೇ ಶಿವ ಅರ್ಧನಾರೀಶ್ವರ ಅಂತ ಕರೆಸ್ಕೊಂಡಿದ್ದು. ಪುರುಷ ಮತ್ತು ಸ್ತ್ರೀ ಶಕ್ತಿಗಳ ಈ ಅದ್ಭುತ ಸಮ್ಮಿಲನ ಇದೆಯಲ್ಲ, ಇಡೀ ಬ್ರಹ್ಮಾಂಡದ ಸಮತೋಲನವನ್ನೇ ಈ ರೂಪ ತೋರಿಸುತ್ತೆ. ಏಕತೆಯನ್ನ ಇದಕ್ಕಿಂತ ಚೆನ್ನಾಗಿ ವಿವರಿಸೋಕ್ ಸಾಧ್ಯನಾ? ಓಕೆ, ಕಥೆಗಳಾಯಿತು. ಈಗ ದೇವಿಯ ರೂಪದ ಕಡೆ ಗಮನ ಕೊಡೋಣ. ಯಾಕಂದ್ರೆ ಸಿದ್ಧಿದಾತ್ರಿಯ ಚಿತ್ರದಲ್ಲಿ ಕಾಣೋ ಪ್ರತಿಯೊಂದು ಅಂಶಕ್ಕೂ ಒಂದೊಂದು ಗಹನವಾದ ಅರ್ಥವಿದೆ. ಅವಳನ್ನ ನೋಡ್ರೆ ಸಾಕು, ಅವಳ ತತ್ವ ಏನು ಅಂತ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಗಮನಿಸಿ, ತಾಯೇ ಕಮಲದ ಮೇಲೆ ಕೂತಿದ್ದಾಳೆ. ಕಮಲ ಅಂದ್ರೆ ಏನು? ಪರಿಶುದ್ಧತೆ, ಜ್ಞಾನೋದಯದ ಸಂಕೇತ. ಇನ್ನು ಅವಳ 4 ಕೈಗಳನ್ನು ನೋಡಿ. ಒಂದರಲ್ಲಿ ಕಮಲ, ಇನ್ನೊಂದರಲ್ಲಿ ಗದೆ, ಮತ್ತೆ ಶಂಖ, ಚಕ್ರ. ಪ್ರತಿಯೊಂದೂ ಒಂದೊಂದು ಶಕ್ತಿಯ ಪ್ರತೀಕ. ಸೃಷ್ಟಿ, ಸ್ಥಿತಿ, ದೈವಿಕ ನಿಯಂತ್ರಣ ಎಲ್ಲವೂ ಅವಳ ಕೈಯಲ್ಲಿದೆ. ಇಷ್ಟೆಲ್ಲ ಶಕ್ತಿ ಇದ್ರೂ ಅವಳ ಮುಖದಲ್ಲಿರೋ ಆ ಪ್ರಶಾಂತವಾದ ಭಾವ ಇದೆಯಲ್ಲ, ಅದೇ ಪರಿಪೂರ್ಣತೆ ಅಂದ್ರೆ. ಓಂ ದೇವಿ ಸಿದ್ಧಿದಾತ್ರಾಯೈ ನಮಃ. ಈ ಮಂತ್ರವನ್ನ ಜಪಿಸಿದಾಗ ಅದು ಬರೀ ಶಬ್ದಗಳಾಡಿ ಉಳಿಯಲ್ಲ. ಅದು ಆ ದೇವಿಯ ಪರಿಪೂರ್ಣತೆಯ ಚೈತನ್ಯದೊಂದಿಗೆ ನಮ್ಮನ್ನ ಕನೆಕ್ಟ್ ಮಾಡುವ ಒಂದು ಸೇತುವೆ ಇದ್ದಾಗೆ. ಇದೊಂದು ಸರಳ ಪ್ರಾರ್ಥನೆಗಿಂತಲೂ ಹೆಚ್ಚು. ಇದೊಂದು ಶರಣಾಗತಿ. ಇದೇ ಸಂಕೇತಗಳ ಬಗ್ಗೆ ಮಾತಾಡ್ತಾ ಇನ್ನೊಂದು ವಿಷಯ. ಈ 9ನೇ ದಿನಕ್ಕೆ ಅಂತ ಒಂದು ವಿಶೇಷ ಬಣ್ಣ ಇದೆ. ಯಾವುದು ಗೊತ್ತಾ? ನೇರಳೆ, ಪರ್ಪಲ್ ಕಲರ್. ಸುಮ್ಮನೆ ನೋಡಕ್ ಚೆನ್ನಾಗಿದೆ ಅಂತಲ್ಲ, ಈ ಬಣ್ಣಕ್ಕೆ ದೊಡ್ಡ ಅರ್ಥವಿದೆ. ಇದು ನಮ್ಮ ಮಹತ್ವಾಕಾಂಕ್ಷೆ, ನಮ್ಮ ಉನ್ನತ ಆಧ್ಯಾತ್ಮಿಕತೆ ಎಲ್ಲವನ್ನೂ ಪ್ರತಿನಿಧಿಸುತ್ತೆ. ಸರಿ, ನಾವು ಈಗ ಹೆಸರು, ಕಥೆ, ರೂಪ, ಸಂಕೇತ ಎಲ್ಲದರ ಬಗ್ಗೆ ಮಾತಾಡಿದ್ವಿ. ಈಗ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡೋಣ. ಒಬ್ಬ ಆಧ್ಯಾತ್ಮಿಕ ಪಯಣದಲ್ಲಿರೋ ಸಾಧಕನಿಗೆ ಸಿದ್ಧಿದಾತ್ರಿಯ ಆರಾಧನೆ ಯಾಕೆ ಅಷ್ಟೊಂದು ಮುಖ್ಯ? ಅದರ ನಿಜವಾದ ಅರ್ಥ ಏನು? ಈ 9ನೇ ದಿನ ಅನ್ನೋದು ಒಂದು ಪರೀಕ್ಷೆಯ ಕೊನೆಯ ದಿನದ ಹಾಗೆ. ಇದು ಬರೀ ಹಬ್ಬದ ಕೊನೆಯಲ್ಲ. ಕಳೆದ 8 ದಿನಗಳ ಶಿಸ್ತು, ಭಕ್ತಿ, ಸಾಧನೆ ಎಲ್ಲದರ ಫಲ ಸಿಗುವ ದಿನ. ಪ್ರಜ್ಞೆಯ ಅತ್ಯುನ್ನತ ಸ್ಥಿತಿಗೆ ತಲುಪುವ ಕ್ಷಣ. ನಮ್ಮ ಮನಸ್ಸು ಮತ್ತು ಆತ್ಮ ಒಂದಾಗುವ ಆ ಒಂದು ಅದ್ಭುತ ಸಾಮರಸ್ಯದ ಸ್ಥಿತಿ. ಹಾಗಾಗಿಯೇ ಈ ದಿನ ಭಕ್ತರು ದೇವಿಯ ಹತ್ರ ಬರೀ ಲೌಕಿಕ ಯಶಸ್ಸು ಅಂತ ಕೇಳೋದಿಲ್ಲ. ಅದಕ್ಕೂ ಮೀರಿದ ಜ್ಞಾನ, ಸ್ಪಷ್ಟತೆ, ಆಧ್ಯಾತ್ಮಿಕ ಬೆಳವಣಿಗೆ, ಆಂತರಿಕ ಶಾಂತಿ ಮತ್ತು ಕೊನೆಗೆ ಜ್ಞಾನೋದಯವನ್ನ ಬೇಡುತ್ತಾರೆ. ಯಾಕಂದ್ರೆ ಎಲ್ರಿಗೂ ಗೊತ್ತು, ಈ ಯಾತ್ರೆಯ ಅಂತಿಮ ಗುರಿ ಆ ಪರಿಪೂರ್ಣತೆಯೇ ಅಂತ. ಹಾಗಾದ್ರೆ ಈ ಒಂದು ವಿಚಾರವನ್ನ ಮುಗಿಸೋ ಮುನ್ನ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪ್ರಶ್ನೆ.
ನಮ್ಮ ಯಾವುದೇ ಒಂದು ದೀರ್ಘ ಪಯಣದ ಕೊನೆಯಲ್ಲಿ, ಅದು ಆಧ್ಯಾತ್ಮಿಕವಾಗಿರ್ಬೋದು, ವೃತ್ತಿಪರವಾಗಿರ್ಬೋದು ಅಥವಾ ವೈಯಕ್ತಿಕವಾಗಿರ್ಬೋದು, ನಿಜವಾದ ಪರಿಪೂರ್ಣತೆ ಅಂದ್ರೆ ಏನು, ಸಾರ್ಥಕತೆ ಅಂದ್ರೆ ಏನು, ಒಂದು ಕ್ಷಣ ಯೋಚನೆ ಮಾಡಿ.